ಇವತ್ತಿನ ಬ್ಲಾಗ್ ಏನಂದರೆ ಏನೂ ಇಲ್ಲ, ಏನಾಗುತ್ತೆ ನೋಡಿ ನನ್ನ ಜೊತೆ ನೀವು. ನನಗೇನೇನು ಗೊತ್ತಿಲ್ಲ, ಮೇಲೆ ಬಂದಿದ್ದೀನಿ ಅಷ್ಟೇ. ಇವಾಗ ಮೇಲಿನ ಮನೆಗೆ ಯಾಕೆ ಬಂದಿರೋದಂದರೆ ಕ್ಲೀನ್ ಇದೆ. ನನ್ನ ತಾತ ಕರೆಸ್ಬಿಟ್ಟು ಕ್ಲೀನ್ ಮಾಡಿಸೋರೆ, ಬಟ್ ಆದರೂ ಕ್ಲೀನ್. ಮಮ್ಮಿ ಬೆಡ್ಶೀಟ್ ಕಲರು ನೈಟಿ ಕಲರ್ ಮ್ಯಾಚಿಂಗ್ ಶ್ರೇಯಾ ಕ್ಲೀನಿಂಗ್ ಮಾಡ್ತಾರೆ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನ್ಯೂ ವ್ಲಾಗ್. ಇಲ್ಲಿಂದ ನಮ್ಮ ಗ್ರೌಂಡ್ ವ್ಯೂ ಕಾಣಿಸುತ್ತೆ ನೋಡ್ರಿ, ಏನು ಮಸ್ತ್ ಆಗೈತೆ. ಇಲ್ಲಿ ಸಾಯಂಕಾಲ ಆದರೆ ಇಲ್ಲಿ ಕ್ರಿಕೆಟ್ ಆಡ್ತಾ ಇರ್ತಾರೆ ಅಲ್ಲ ಮಮ್ಮಿ? ನಾಟ್ ಓನ್ಲಿ ನಮ್ಮ ತಾತ ಶಟಲ್ ಎಲ್ಲ ಆಡ್ತಾರೆ, ಬಟ್ ನಮ್ಮ ತಾತನೂ ಆಡ್ತಿದ್ರು. ಇವಾಗ ಚೂರು ಬೆನ್ನು ನೀಟಾಗಿರೋದ್ರಿಂದ ಹೋಗ್ತಿಲ್ಲ. ಅದು ಹೋಗ್ತಿಲ್ಲ ಅಂದರೆ ಮಾವ ಹೇಳಿದ್ದಾರೆ ಅಂತ ಹೋಗ್ತಿಲ್ಲ ಅಷ್ಟೇ. ಆಪರೇಷನ್ ಆದ್ಮೇಲೆ ಆಪ್ರೇಷನ್ ಆದ್ಮೇಲೆ ಹೋಗ್ತಿಲ್ಲ. ಇಲ್ಲಿ ನೋಡ್ರಿ, ಊರಲ್ಲಿ ಮಳೆಗಾಲದಲ್ಲಿ ಒಂಚೂರು ಕಿಟಕಿ ಓಪನ್ ಇಟ್ಟರೆ ಸಾಕಿಲ್ಲ ನೋಡ್ರಿ, ಗಾಳಿ ಎಲ್ಲ ಒಳಗಡೆ ಬಂದ್ಬಿಟ್ಟಿರುತ್ತೆ. ಇದೆಲ್ಲ ಕ್ಲೀನ್ ಮಾಡ್ತಾರಂತೆ ಮಮ್ಮಿ. ಇವಾಗ ಅಜ್ಜಿನೂ ಬರುತ್ತೆ ಅನ್ಸುತ್ತೆ. ಅಲ್ಲ ಹೆಂಗಿತ್ತು ಹೆಂಗಾಯ್ತು ಅದೇ ಗೊತ್ತು ಬಿಡಿ ನಿಮ್ದು. ನೆಲ ತೋರಿಸ್ಬೇಕಿತ್ತು, ನೆಲ ತೋರಿಸ್ದೆ. ನಮ್ಮ ಅಜ್ಜಿ ಮೇಲೆಲ್ಲ ನೀಟಾಗಿ ಜೋಡಿಸಿಟ್ಬಿಟ್ಟಾರೆ ಹೊಸ ಹೊಸ ಐಟಮ್ಸ್ನ. ಥ್ರೆಡ್ ಮಿಲ್ ತಂದವ್ರೆ, ಥ್ರೆಡ್ ಮಿಲ್ ಹಿಂಗೆ ಇಟ್ಟವ್ರೆ. ಮಾವ ಅಜ್ಜಿ ಆಚೆ ಹೋಗೋದು ಬೇಡ, ಇಲ್ಲೇ ವಾಕಿಂಗ್ ಮಾಡಲಿ ಮನೆಯಲ್ಲೇ ಅಂದ್ಬಿಡ್ತಾ ಅಂದರೆ ನಮ್ಮ ಅಜ್ಜಿ ತಂದು ಮೇಲಿಟ್ಬಿಟ್ಟು ವಾಕಿಂಗ್ ಮಾಡ್ತೀನಿ ಅಂತವ್ರೆ. ಆಕ್ಚುಲಿ ನ್ಯಾಚುರಲ್ ವಾಕ್ ಬೆಸ್ಟ್. ಟ್ರೆಡ್ಮಿಲ್ ಎಲ್ಲ ಬ್ರೇಕ್ಸ್. ಹೌದು, ನಮ್ಮಮ್ಮ ಡೈಲಿ ಎದ್ಬಿಟ್ಟು ಒಂದು 6 ಕಿಲೋಮೀಟರ್ ವಾಕ್ ಹೋಗ್ತಾರೆ ಅಲ್ವಾ? ನ್ಯಾಚುರಲ್ ವಾಕ್ ಬೆಸ್ಟ್ ಅಂತೆ. ಏನು ಹೇಳ್ತಾರೆ ಅಂದರೆ ನಮ್ಮಮ್ಮ ಬ್ಯಾಂಗ್ಳೂರ್ ಹೋಗೋಗ್ಬಿಟ್ಟು ನಮ್ಮ ಡ್ಯಾಡಿ ಹುಷಾರೇನೋ ಅಂತ ಇಲ್ಲೇ ಉಳ್ಕೊಂಡಿದ್ದೀವಿ. ಬಂದು ನಿಯರ್ಲಿ ಬಟ್ ತಾತಂದು ಏನಂತೀವದು, ತಾತನ ಡ್ರೆಸ್ಸಿಂಗಿಂದ ನಮಗೆ ನಿನ್ನೆ ನಮ್ಮ ದೇವಸ್ಥಾನ ಹೋಗೋಕ್ಕೆ ಒಂದು ಇದು ಸಿಕ್ತು ಅಲ್ವಾ ಮಮ್ಮಿ? ಆ್ಯಕ್ಚುಲಿ ಹೋಗ್ಬೇಕು ಅಂದ್ಕೊಂಡಿದ್ರಿ, ಟೈಮ್ ಇದ್ದಿಲ್ಲ ಅಂದ್ಬಿಟ್ಟು ನಾವು ಹೋಗಿಲ್ಲ. ನೋಡಿದ್ರೆ ಟೈಮ್ ಆಯಿತು. ಇಲ್ಲಿ ನೋಡಿ ಫ್ಯಾಮಿಲಿ, ನಮ್ಮಪ್ಪ ಇಲ್ಲಿ ನೋಡ್ರಿ, ಎಲ್ಲ ಬಾಡಿ ಔಟ್ ಆಗ್ಬಿಟ್ಟೈತೆ. ಚೂರಾದರೂ ಇತ್ತು, ಏನೂ ಇಲ್ಲ. ಇವಾಗ ಬ್ಯಾಕ್ ಆನ್ ಟ್ರ್ಯಾಕ್ ಹೋಗ್ಬೇಕು. ಬೆಂಗಳೂರು ಹೋಗಿದ ತಕ್ಷಣ ಒಂಚೂರು ಸೆಟ್ ಮಾಡಬೇಕು, ಇಲ್ಲಾಂದರೆ ನೋಡ್ರಿ ಒಂಚೂರಾದರೂ ಸ್ವಲ್ಪ ಆದರೂ ದಪ್ಪ ಇದ್ದೆ. ಜಿಮ್ ಆಲ್ಮೋಸ್ಟ್ 3 ಮಂತ್ಸಿಂದ ಹೋಗಿಲ್ಲ. ಏನೇನೆಲ್ಲ ಆಯಿತು. ನಮ್ಮಮ್ಮ ಹೋಮ್ ಜಿಮ್ ಮಾಡಲ್ಲ ನೋಡ್ರಿ, ಆ ಸೈಕ್ಲಿಂಗ್ ಇದೆ, ಇಲ್ಲಿ ಥ್ರೆಡ್ಮಿಲ್ ಇದೆ, ಅದನ್ನು ಮಾಡುವಂತ ನಮ್ಮಮ್ಮ ಬಿಟ್ಟರೆ. ಅಲ್ಲ, ಐ ಮೀನ್ ಒಂದು ವರ್ಷದ ಫೀಸ್ ಕಟ್ಟಿದ್ದೀನಿ ಆಲ್ರೆಡಿ, ಬಟ್ 3 ಮಂತ್ಸಿಂದ ತುಂಬ ನಾನು ಡೌನ್ ಆಗಿಬಿಟ್ಟಿದೆ ಮತ್ತು ಹೋಗೂ ಇಲ್ಲ ನಾನು. ಆದರೆ ಏನು ಒಂಥರ ಫುಲ್ ಇದ್ರ ಥರ ಆಗ್ಬಿಟ್ಟಿದ್ದೀನಿ. ಫಸ್ಟ್ ಔಟ್ ಮತ್ತೆ ಇದಕ್ಕೆ ಹೋಗ್ಬೇಕು, ಸೆಟ್ ಮಾಡ್ಕೊಬೇಕು ಆ್ಯಪ್ಸನ್ನು. ಏನಂತೀಗ ಆ್ಯಪ್ಸ್ ಮಾಡಬೇಕಂತ ತುಂಬ ಇದಿದೆ, ಬಟ್ ಅದೇ ಕಂಟಿನ್ಯೂಟಿ ಇದ್ದಿದ್ರೆ ನಾನು ಮಾಡಿಬಿಡ್ತಿದ್ದೆ ಅಲ್ಲ ಮಮ್ಮಿಗೆ ಹೇಳ್ತಿದ್ದೆ ನಾನು ಆ್ಯಪ್ಸ್ ಮಾಡಬೇಕಂತ. ಫಸ್ಟು ಏನಂತಿದ್ರು ಗೊತ್ತಾ, ಅವರು ಫ್ಯಾಟ್ ಬರ್ನಿಂಗ್ ಮಾಡಿಬಿಟ್ಟು ಆಮೇಲೆ ಕೂರಿಸ್ಕೊಬೇಕು ಅಂತಿದ್ರು. ಸೊ ಅದಕ್ಕೆ ನಾನು ಫುಲ್ಲು ಲೀನ್ ಆಗಬೇಕು ಅಂದ್ಬಿಟ್ಟು ನಾನು ಏನದು ಡಯಟ್ ಮಾಡ್ತಿದ್ದೆ, ಡಯಟಲ್ಲೂ ಇದ್ದೆ. ಬಟ್ ಇವಾಗ ನೋಡಿದ್ರೆ ಇವಾಗ ಡಯಟು ಮಾಡ್ತಿಲ್ಲ, ಏನಿಲ್ಲ, ಬಟ್ ಆದರೂ ಚೆನ್ನಾಗಿದ್ದೀನಿ. ಅದು ಏನಕ್ಕೂ ಗೊತ್ತಿಲ್ಲಪ್ಪ. ಸೊ ಅದಕ್ಕೆ ಹೋಗಿದ ತಕ್ಷಣ ಪ್ಯಾಕ್ ಇಳಿಸೋಣ, ಟ್ರೈ ಮಾಡೋಣ. ಹೇಳ್ದೆ ಸುಲಭ ಅಲ್ಲ ಅದು. ಹೇಳಿದ ತಕ್ಷಣ ಹೋಗ್ಬಿಟ್ಟು ಅದೇನೋ ಅಂಗಡಿಯಲ್ಲಿ ಸಿಗಲ್ಲ, ಹಿಂಗೆ ಕೂರಿಸ್ಕೊಳಕ್ಕೆ ಕಷ್ಟ ಬೀಳಬೇಕು. ಈ ರಜಾ 1 ತಿಂಗಳು ಇರಬೇಕು ಅನ್ಸುತ್ತೆ. 1 ತಿಂಗಳಲ್ಲಿ ಏನಾದರೂ ಒಂಚೂರು ಸೆಟ್ ಆಯಿತು ಇವಾಗ ಬೆಂಗಳೂರು ಹೋಗಿದ ತಕ್ಷಣ ನಾನು ರೂಟೀನ್ ಸೆಟ್ ಮಾಡ್ಕೊಂಬಿಟ್ಟೆ ಅಂದರೆ, ಅದಾದಮೇಲೆ ಕಾಲೇಜ್ ಇರುವಾಗಲೂ ನನ್ನ ರೂಟೀನ್ ನನಗೆ ಸೆಟ್ ಆಗಿಬಿಟ್ಟಿರುತ್ತೆ. ಇಷ್ಟು ಕಾಲೇಜ್ ಟೈಮಿಂಗ್ಸು, ಆಮೇಲೆ ಏನಾದರೆ ಅಸೈನ್ಮೆಂಟ್ ಅದೆಲ್ಲ ಟೈಮಿಂಗ್ಸು, ಬೆಳಗ್ಗೆ ಹಿಂಗೆ ಜಿಮ್ಗೆ ಹೋಗೋದು ಬರೋದು ಅಂತ ಆ ಥರ. ಅಯ್ಯೋ ಇದೇನಿದು? ಎಜ್ಜಿಲ್ಲಿಂದ ಸ್ಟೋರಿ ಮಿಂದ ತೆಗೆದ್ರೆ ಮಮ್ಮಿ? ಈ ಹಾಲಲ್ಲ ಮಮ್ಮಿ, ಮಾಮ ಸೋಫಾ ನೋಡ್ರಿ ಹಿಂಗೆ ಮಾಡಿಕ್ಕಿದ್ದಾರೆ, ಮೇಲೆ ತಂದುಬಿಟ್ಟಿದ್ದಾರೆ. ಮಾಮದು ರೀಸೆಂಟಾಗಿ ತರಿಸಿದ್ದು. ಮಾಮ ಬಂದು ಎಷ್ಟು ವರ್ಷ ಆಯ್ತು ಹೇಳಿ? ಎಷ್ಟು ತಿಂಗಳಾಯ್ತು ಹೇಳಿ? ನವಂಬರಲ್ಲಿ ಮಾಮ ಬಂದಿರೋದು, ಅವಾಗ ಅದನ್ನು ತರಿಸಿರೋದು. ನೋಟ್ ಪಾಪ ಫೋಟೋ ನೋಡ್ಬಿಟ್ಟು ನಾನು ತೋರಿಸಿಲ್ಲ, ನಾನು ತೋರ್ಸೋಕ್ಕೆ ಹೋಗಿದ್ದಿಲ್ಲ, ನೋಡ್ಬಿಟ್ಟು
ಅವ್ವಾ ಮತ್ತೆ ಡೌನ್ ಆಗ್ತಾರೆ ಅಂತ ನಾನು ಇಷ್ಟು ಅಂತ ಇದು ಮಾಡೋದು ಹೇಳ್ರಿ. ಯಪ್ಪ ಮಾಡುವ, ಎಲ್ಲ ಮಾಡುವ, ನೀಟಾಗಿ ಸೆಟ್ ಮಾಡುವ. ಓಕೆ ಫ್ಯಾಮ್, ಸ್ನಾನ ಎಲ್ಲ ಆಯಿತು. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕಂತೆ. ಯಾ ಹೋಗುವ, ದೇವಸ್ಥಾನಕ್ಕೆ ಹೋಗುವ. ಏನೇನಾಗುತ್ತೆ ನೋಡಿ. ನನಗೆ ಯಾಕೋ ಇವತ್ತು ಡೇನೇ ತುಂಬ ಬೋರಿಂಗ್ ಆಗಿತ್ತು. ನೆನೆ ಸಾಯಂಕಾಲದಿಂದ ಯಾಕೋ ಸರಿನೇ ಇಲ್ಲ ಮೂಡು. ಯಾ ದೇವಸ್ಥಾನಕ್ಕೆ ಹೋಗಿ ಬರೋಣ ಬನ್ನಿ. ನಾನು ಹೊರಟಿರಿ ಅಮ್ಮ, ಬೆಳಗ್ಗೆಯಿಂದ ಮುಡಿ ಎದ್ದಿಲ್ಲ, ಮಲ್ಕೊಂಡೇ ಇದ್ದೀನಿ ಅಲ್ವಾ ಮಮ್ಮಿ? ಕಾರ್ ಅಷ್ಟೇ ಕೆಸರಾಗ್ಬಿಟ್ಟಿದೆ. ಕಾಣಿಸ್ತಿದ್ಯಾ ಮಣ್ಣು? ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನಕ್ಕೆ ಗುರುವಾರ ಬೆಂಗಳೂರಲ್ಲಿ ಇದ್ರೆ ನಾವು ಮಿಸ್ ಮಾಡಲ್ಲ. ರಾಘವೇಂದ್ರ ಹೋಗ್ತೀವಿ. ನಮ್ಮ ಅಕ್ಕನಿಗೆ ವೇಟಿಂಗು ಎಷ್ಟೊತ್ತು ಬರ್ತಾರೆ ಗೊತ್ತಿಲ್ಲ. ವೇಟ್ ಮಾಡ್ತಾ ಇದ್ದೀನಿ. 10-15 ಮಿನಿಟ್ಸ್ ಆಗ್ಬೋದು ಅನಿಸುತ್ತೆ. ಕಾಯೋಣ. ಬಂದು ನೋಡೀಗ ಟೆಂಪಲ್ ರನ್ ನೋಡಿದ್ದೀವಿ. ಟೆಂಪಲ್ ರನ್ ಅಲ್ವಾ ಮಮ್ಮಿ? ಟೆಂಪಲ್ ರನ್ ನೋಡಿದ್ದೀವಲ್ವಾ? ಕರೆಕ್ಟಾಗಿ ಇಟ್ಟಿದ್ದಾರಾ? ಅಯ್ಯಯ್ಯ ಲೂಸ್ ಆಗ್ಬಿಟ್ಟಿದೆ. ಸ್ವಾಮೀಜಿ ನೋಡ್ತವ್ರೆ. ಮ್ಯಾಮ್ ದರ್ಶನ ಡನ್ ಮುಗೀತು. ನಮ್ಮ ಅಕ್ಕ ಕಾರ ಹತ್ರ ಹೋದ್ಲು, ನಾನು ಹೋಗ್ತೀನಿ ಕಾರ ಹತ್ರ ಫಸ್ಟ್. ಇವಾಗ ಅಜಿತ್ ಅದೆಲ್ಲ ಕುತ್ಕೊಂಡು ಇನ್ನೂ ಪ್ರೇ ಮಾಡ್ತಿದ್ದಾರೆ. ಕೂತಿರ್ತಾರಲ್ಲ ಹಾಗೆ ಕಡ್ಲಿ ಕೂತಂಗೆ. ಅಲ್ಲಿ ನೋಡಿ, ಕೂತಿದ್ದಾಳೆ. ಅಬ್ಬಬ್ಬಬ್ಬಬ್ಬಬ್ಬ, ಒಳ್ಳೆ ಕೆಲಸ ಮಾಡಿದ್ದಾರೆ. ಐಮ್ ಜಸ್ಟ್ ರೀಚ್ಡ್ ಹೋಮ್. ಅಬ್ಬಾ ಎಕ್ಸಾಸ್ಟೆಡ್ ಅಂದ್ಕೊಳ್ಳಿ. ಮಳೆ ಬೇರೆ ಇದೆಯಾ, ಇಳಿಯೋಕ್ಕಾಗಲ್ಲ ಆಚೆ. ಅಯ್ಯಯ್ಯ ಸ್ವಾಮಿ, ಬೇಡ ನನ್ನ ಕಷ್ಟ ಯಾರಿಗೂ. ಒಂದಲ್ಲ ಎಲ್ಲರಿಗೂ ಇಲ್ಲಿರೋದು ಕಷ್ಟ. ಕಾಣಿಸ್ತಿದ್ದೀನಾ ಗೈಸ್? ನಿನ್ನೆ ವ್ಲಾಗಲ್ಲಿ ಹೇಳ್ತೀನಿ ನಾನು, ನಮ್ಮ ಜಾಗದಲ್ಲಿ ಕೋಲ ಮಾಡೋದು ತೋರಿಸ್ತೀನಿ ಅಂದ್ಬಿಟ್ಟು. ನಾನು ತೋರಿಸಿದ್ನಲ್ಲ ನಿನ್ನೆ, ಸೊ ಅದೇ ಜಾಗದಲ್ಲಿ ಕೋಲ ಮಾಡಿರೋದು. ಇದು ಬಂದ್ಬಿಟ್ಟು ಅಲ್ಲೇ ಮಾಡಿದ್ದು. ಎಲ್ಲಿ ಅಂದರೆ ನಮ್ಮ ಇದಿದೆಯಲ್ವಾ, ಏನು ಹೇಳ್ತೀವಿ ಅದು, ನಾನು ದೇವಸ್ಥಾನ ತೋರಿಸಿದ್ನಲ್ಲ ಅದ್ರ ಒಂಚೂರು ಆಪೋಸಿಟಲ್ಲೇ ಮಾಡಿದ್ದು. ಸೊ ಈ ಥರ ಆ್ಯಕ್ಚುಲಿ ಮಾವ ಮಾಡಿಸಿದ್ದು ಕೋಲ ನಮ್ಮದು ಈ ಸತಿ. ಬಟ್ ಆ ಟೈಮಲ್ಲಿ ನಾನು ಅಷ್ಟೊಂದು ವ್ಲಾಗ್ ಇನ್ನೂ ಸ್ಟಾರ್ಟ್ ಮಾಡಿದ್ದಿಲ್ಲ. ಸಕ್ಕತ್ತಾಗಿ ಮಾಡಿಸಿದ್ರು. ನೈಟೆಲ್ಲ ಇತ್ತದು ವ್ಲಾಗಿಂಗ್. ಎಲ್ಲ ಫ್ಯಾಮಿಲಿಯವರು ಇದ್ದರು. ನೈಟೆಲ್ಲ ಇತ್ತದು ಕೋಲ ನಡೀತಿತ್ತು. ಸೊ ಹಂಗಿರುತ್ತೆ ನಮ್ಮ ಊರಲ್ಲಿ ಕೋಲ. ನೆಕ್ಸ್ಟ್ ಯಾವ್ದಾರ ಕೋಲ ಬಂದಾಗ 100% ನಾನು ವೀಡಿಯೋ ಮಾಡ್ತೀನಿ, ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡ್ರಿ ಸಿಂಬ ಹೆಂಗೆ ಕಚ್ಕೊಂಡು ತಿಂತಿದ್ದಾನೆ. ಅಲ್ಲಿ ನೋಡ್ರಿ, ಕೈಯಲ್ಲಿ ಬೋನ್ ಇಟ್ಕೊಂಡಿದ್ದಾನೆ. ಸಿಂಬ ಮರಿ ನಮ್ಮ ಅಕ್ಕನಿಗೆ ಬರ್ಡೇ ಗಿಫ್ಟ್ ಬಂದಿರೋದು ಇವನು. ಸೊ ಫ್ಯಾಮ್, ಈ ವ್ಲಾಗ್ ಇಷ್ಟೇ. ಐ ಹೋಪ್ ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಒಂದು ಸ್ಪೆಷಲ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ. Love you all. Take care. Bye-bye.